Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. Menu bar. So what is menu bar? Menu bar is a collection of commands. So in every Windows application, it contains the menu bar. The menus will be changed depend upon the applications. ಆ ಮೆನೂಸ್ ಏನಾಗುತ್ತೆ ಅಪ್ಲಿಕೇಶನ್ಸ್ ಮೇಲೆ ಚೇಂಜ್ ಆಗ್ತಾ ಬರುತ್ತೆ. ಆದ್ರೆ ಎಲ್ಲ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಮೆನು ಬಾರ್ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸೊ ಅಂದ್ರೆ ಮೆನು ಅಂತಂದ್ರೆ ಏನಾಗುತ್ತೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಕಮಾಂಡ್ಸ್. ಆ ಫೈಲ್ ಅಂದ್ರೆ ಮೀನ್ಸ್ ಆ ಮೆನುಗೆ ಏನ್ ರಿಲೇಟೆಡ್ ಆಗಿರುವಂತಹ ಕಮಾಂಡ್ಸ್ ಬೇಕಾಗುತ್ತೋ ಅವೆಲ್ಲನೂ ಡಿಫ್ರೆಂಟ್ ಮೆನೂಸ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇನ್ ವಿಜುವಲ್ ಬೇಸಿಕ್ ದೇರ್ ಆರ್ ಡಿಫರೆಂಟ್ menu bars. First one is the file menu, second one is the edit menu, third one view, project, format, debug, run, query, diagram, tool, add-ins, window and help. These are the menus available in Visual Basic. So we now study on how the menus contains the commands. ಸೊ ಇವಾಗ ಒಂದೊಂದು ಮೆನು ಅಲ್ಲೂ ಏನೇನ್ ಕಮಾಂಡ್ಸ್ ಇದೆ ಅಂತ ಹೇಳಿ ನೋಡ್ಕೊಳ್ತಾ ಬರೋಣ. ಫಸ್ಟ್ ಒನ್ ಬಂದು ಫೈಲ್ ಮೆನು. ಸೊ ಫಸ್ಟ್ ಯು ಕ್ಯಾನ್ ಕ್ಲಿಕ್ ದ ಫೈಲ್ ಮೆನು. ಸೊ ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಿ, ಸೊ ಇಟ್ ವಿಲ್ ಬಿ ಓಪನ್. ಸೊ ಕಾಣಿಸ್ತಾ ಇದೆಯಲ್ಲ, ಸೊ ಇಟ್ ಕಂಟೈನ್ಸ್ ಫೈಲ್ ರಿಲೇಟೆಡ್ ಕಮಾಂಡ್ಸ್ ಲೈಕ್ ನ್ಯೂ, ಓಪನ್, ಸೇವ್ ಆಸ್, ಪ್ರಿಂಟ್, ಎಕ್ಸಿಟ್. ಕಾಮನ್ ಆಗಿ ಇವನ್ನ ನಾವು ಫೈಲ್ ರಿಲೇಟೆಡ್ ಕಮಾಂಡ್ಸ್ ಅಂತ ಕರಿತೀವಿ. ಅಂದ್ರೆ ಏನು ಫೈಲ್ಗೆ ಬೇಕಾಗತ್ತೋ ಆ ಫೈಲ್ ರಿಲೇಟೆಡ್ ಕಮಾಂಡ್ಸ್ ಎಲ್ಲಾನು ಏನ್ರಲ್ಲಿ ಸ್ಟೋರ್ ಆಗಿರುತ್ತೆ, ನಮ್ಗೆ ಫೈಲ್ ಮೆನು ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನಮಗೆ ವಿಜುವಲ್ ಬೇಸಿಕ್ ಅಲ್ಲಿ ಬಂದು ಯಾವ್ಯಾವ ಇದೆ ಫೈಲ್ ರಿಲೇಟೆಡ್ ಕಮಾಂಡ್ಸ್ ಅಂದ್ರೆ, ಫಸ್ಟ್ ಒನ್ ನ್ಯೂ ಪ್ರಾಜೆಕ್ಟ್, ದ ಶಾರ್ಟ್ಕಟ್ ಕೀಸ್ ಕಂಟ್ರೋಲ್ ಎನ್. Second one, open the project, add project, remove project, save project as, save form 1, save form as. ನೋಡಿ ಇಲ್ಲಿ ಗ್ರೇ ಕಲರ್ ಇರೋದು ಸೆಲೆಕ್ಟ್ ಆಗಿಲ್ಲ. ಇವು ಕೆಲವೊಂದು ಮೀನ್ಸ್ ಫಾರ್ಮ್ ನ ಯೂಸ್ ಮಾಡಿದಾಗ ಇವು ಏನಾಗುತ್ತೆ, ಹೈಲೈಟ್ ಆಗುತ್ತೆ. ಇವಾಗ ಇಲ್ಲಿ ಓಕೆ. ಸೇವ್ ಸೆಲೆಕ್ಷನ್, ಸೇವ್ ಚೇಂಜ್ ಸ್ಕ್ರಿಪ್ಟ್, ಪ್ರಿಂಟ್ ಸೆಟಪ್, ಮೇಕ್ ಪ್ರಾಜೆಕ್ಟ್ 1.exe, make project group, last one exit. alt plus q ನ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಎಕ್ಸಿಟ್ ಆಗುತ್ತೆ. ದೀಸ್ ಏನ್ ಇಲ್ಲಿ ಕಾಣಿಸ್ತಾ ಇದೆ ಅವೆಲ್ಲನೂ ಏನಾಗಿರುತ್ತೆ, ನಮ್ಗೆ ಫೈಲ್ ರಿಲೇಟೆಡ್ ಕಮಾಂಡ್ ಆಗಿರುತ್ತೆ. ಓಕೆ. ಸೊ ಫಸ್ಟ್ ಒನ್ ಇಸ್ ದ ನ್ಯೂ ಪ್ರಾಜೆಕ್ಟ್. ನಾವು ಇವಾಗ ಆಲ್ರೆಡಿ ಒಂದು ಪ್ರಾಜೆಕ್ಟ್ ನ ಓಪನ್ ಮಾಡಿದೀವಿ, ಪ್ರಾಜೆಕ್ಟ್ 1 ಅಂತ ಹೇಳ್ಬಿಟ್ಟು. ನಮ್ಗೆ ಅದ್ರ ಜೊತೆಗೆ ಬೇರೆ ಪ್ರಾಜೆಕ್ಟ್ ಬೇಕು ಅಂತ ಅಂದಾಗ ನಾವು ಈ ನ್ಯೂ ಪ್ರಾಜೆಕ್ಟ್ ನ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಒನ್, ಟು ಓಪನ್ ಎ ಪ್ರಾಜೆಕ್ಟ್. ಆಲ್ರೆಡಿ ಕ್ರಿಯೇಟ್ ಮಾಡ್ಬಿಟ್ಟಿರ್ತೀವಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರೋದನ್ನ ನಾವು ಓಪನ್ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಓಪನ್ ಪ್ರಾಜೆಕ್ಟ್ ನ ಯೂಸ್ ಮಾಡ್ಕೊಂತೀವಿ. ಸೊ ಇನ್ನ ಒಂದು ಹೊಸ ಆಡ್ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಆಡ್ ಪ್ರಾಜೆಕ್ಟ್ ನ ಯೂಸ್ ಮಾಡ್ಕೋಬಹುದು. ಬೇಡ ಅಂದಾಗ ರಿಮೂವ್ ಪ್ರಾಜೆಕ್ಟ್ ಮಾಡಬಹುದು. ಸೇವ್ ಮಾಡೋದಕ್ಕೆ ಸೇವ್ ಪ್ರಾಜೆಕ್ಟ್ ನ ಯೂಸ್ ಮಾಡ್ತೀವಿ. ಡ್ಯೂಪ್ಲಿಕೇಟ್ ಮಾಡೋದಕ್ಕೆ ಸೇವ್ ಆಸ್ ನ ಯೂಸ್ ಮಾಡ್ಕೊಂತೀವಿ. ಸೇವ್ ಫಾರ್ಮ್ 1, ಈ ಫಾರ್ಮ್ 1 ನ ಮಾತ್ರ ಸೇವ್ ಮಾಡೋದಿಕ್ಕೆ. ನೆಕ್ಸ್ಟ್ ಫಾರ್ಮ್ ಆಸ್, ಇನ್ನೊಂದು ಫಾರ್ಮ್ ನ ಡ್ಯೂಪ್ಲಿಕೇಟ್ ಮಾಡ್ಕೊಳ್ಳೋದಿಕ್ಕೆ. ಸೊ ಪ್ರಿಂಟ್ ಮಾಡೋದಿಕ್ಕೆ, ಪ್ರಿಂಟ್ ಸೆಟಪ್ ಮಾಡೋದಿಕ್ಕೆ. ನೆಕ್ಸ್ಟ್ ಲಾಸ್ಟ್ ಎಕ್ಸಿಟ್. ಇಷ್ಟು ಕಮಾಂಡ್ಸ್ ಒನ್ ಬೈ ಒನ್ ನಾವೇನ್ ಮಾಡೋಣ. ಸೊ ನಾವು ವಿಜುವಲ್ ಬೇಸಿಕ್ ನ ವರ್ಕ್ ಮಾಡ್ತಾ ಕಲಿತಾ ನಾವೇನ್ ಮಾಡ್ತಾ ಹೋಗೋಣ, ತಿಳ್ಕೊಂತಾ ಹೋಗೋಣ. ಸೊ ನೆಕ್ಸ್ಟ್ ಎಡಿಟ್. ಸೊ ಅದ್ರ ನೇಮೇ ಹೇಳ್ತಾ ಇದೆ, ಇಟ್ಸ್ ನೇಮ್ ಇಂಪ್ಲೈಸ್ ವಿ ಕ್ಯಾನ್ ಎಡಿಟ್ ದ ಕಂಟೆಂಟ್ ಆಫ್ ದ ಅಪ್ಲಿಕೇಶನ್. ಅಪ್ಲಿಕೇಶನ್ ನಲ್ಲಿ ಇರುವಂತಹ ಕಂಟೆಂಟ್ ನ ನಾವು ಎಡಿಟ್ ಮಾಡೋದಕ್ಕೋಸ್ಕರ ಏನ್ ಬೇಕಾಗುತ್ತೋ ಆ ಕಮಾಂಡ್ಸ್ ಇಲ್ ಬಿ ಸ್ಟೋರ್ಡ್ ಇನ್ ದ ಎಡಿಟ್ ಮೆನು. ಸೊ ಕಾಮನ್ಲಿ
ಕೆನಾಟ್ ಅಂಡು, ಕೆನಾಟ್ ರೀಡು, ಕಟ್, ಕಾಪಿ, ಪೇಸ್ಟ್ ನೋಡಿ ಡಿಫ್ರೆಂಟ್ ಕಮಾಂಡ್ಸ್ ಇದಾವೆ. ಫೈಂಡ್ ನೆಕ್ಸ್ಟ್, ರೀಪ್ಲೇಸ್, ಇಂಡೆಂಟ್, ಇನ್ಸೆಟ್ ಎ ಫೈಲ್, ಕೆಲವೆಲ್ಲ ಡಿಸೆಲೆಕ್ಟ್ ಆಗಿದೆ. ಆ ಪರ್ಟಿಕ್ಯುಲರ್ ನಾವು ಇನ್ಫಾರ್ಮೇಶನ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಇವೆಲ್ಲ ಏನಾಗುತ್ತೆ, ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ಗೋಚೂರು, ಬುಕ್ ಮಾರ್ಕ್. ಈ ಗೋಚೂರು ಹೋಗಿ ಬಂದಾಗ ಅಷ್ಟೇ ಫಸ್ಟ್ ರೋ, ಲಾಸ್ಟ್ ರೋ. ನೆಕ್ಸ್ಟ್ ಡೇಟಾಬೇಸ್ ನ ಯೂಸ್ ಮಾಡಿದಾಗ ಇದನ್ನ ನಾವಿಲ್ಲಿ ಯೂಸ್ ಮಾಡ್ಕೊಂತೀವಿ ನೋಡಿ. ಕಾಮನ್ ಆಗಿ ಪೇಸ್ಟ್. ಸೊ ನಾವೇನಾದ್ರು ಯಾವಾಗ ಹೈಲೈಟ್ ಆಗುತ್ತೆ, ನಾವು ಕಟ್ ಕಾಪಿ ಮಾಡಿದಾಗ ಇಲ್ಲಿ ಪೇಸ್ಟ್ ಆಲ್ರೆಡಿ ಹೈಲೈಟ್ ಆಗಿದೆ. ಸಮ್ ಇನ್ಫಾರ್ಮೇಶನ್ ಸೆಲೆಕ್ಟ್ ಆಗಿರೋದ್ರಿಂದ ಸೆಲೆಕ್ಟ್ ಆಲ್ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೊಂತೀವಿ. ಟೇಬಲ್ ನ ನಾವು ಇನ್ಸೆಟ್ ಕಾಲಮ್, ಡಿಲೀಟ್ ಕಾಲಮ್, ಸೆಟ್ ಆಸ್ ಪ್ರೈಮರಿ ಟೇಬಲ್ ನ ಯೂಸ್ ಮಾಡ್ಕೊಂಡಾಗ, ಟೇಬಲ್ ನ ಎಡಿಟಿಂಗ್ ಮಾಡಿದಾಗ ನಾವು ಈ ಟೇಬಲ್ ನ ನಾವು ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಒನ್ ಇಸ್ ದ ವ್ಯೂ ಮೆನು. ವ್ಯೂ ಮೆನುಗ್ ಬಂದಾಗ ಏನಾಗತ್ತೆ, ಇಲ್ಲಿ ನಾವು ವಿಂಡೋನ ಮೀನ್ಸ್ ಏನು ನಾವು 7 ವಿಂಡೋಸ್ ಏನ್ ಹೇಳಿದ್ವಿ ಆ ಎಲ್ಲಾ ವಿಂಡೋಸ್ ಇಲ್ಲಿ ನಮ್ಗೆ ಕಾಣಿಸ್ತಾ ಇರತ್ತೆ. ಅದನ್ನ ಆನ್ ಆಗಿರೋದನ್ನ ಆಫ್ ಮಾಡ್ಕೋಬಹುದು, ಆಫ್ ಆಗಿರೋದನ್ನ ಆನ್ ಮಾಡ್ಕೋಬಹುದು. ಇದನ್ನ ಟಾಗಲ್ ಅಂತ ಕರಿತೀವಿ ನೋಡಿ. ಇಮಿಡಿಯೇಟ್ ವಿಂಡೋ. ಇವಾಗ ಆನ್ ಆಗಿದೆ, ಇದನ್ನ ಆಫ್ ಮಾಡ್ತಾ ಇದೀನಿ ನೋಡಿ. ಇವಾಗ ಮತ್ತೆ ಆನ್ ಮಾಡ್ಕೊಂತೀನಿ, ಕಾಣಿಸ್ತಾ ಇದೆಯಾ? ಆಫ್ ಮಾಡಿ ನಾವು ಆನ್ ಮಾಡ್ಕೊಳೋದಕ್ಕೆ ನಾವು ಲೋಕಲ್ ವಿಂಡೋ, ಇಲ್ಲಿ ಇನ್ನೊಂದು ಲೋಕಲ್ ವಿಂಡೋ ಬಂತು. ವಾಚ್ ವಿಂಡೋ, ಓಕೆ. ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್. ದಿಸ್ ಇಸ್ ದ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ವಿಂಡೋ. ನೆಕ್ಸ್ಟ್ ನಾನು ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಾಪರ್ಟಿ ವಿಂಡೋ, ಫಾರ್ಮ್ ಲೇಔಟ್ ವಿಂಡೋ, ನೆಕ್ಸ್ಟ್ ಟೇಬಲ್. ಕಾಲಮ್ ಪ್ರಾಪರ್ಟೀಸ್ ನ ಅದ್ರ ನೇಮ್ ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಝೂಮ್. ನಮಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಝೂಮ್. ನಾವು ಆ ಪರ್ಸೆಂಟೇಜ್ ನ ಕೊಟ್ಕೊಂಡು ಇರುವಂತ ಕಂಟೆಂಟ್ ನ ಎನ್ಲಾರ್ಜ್ ಮಾಡಿ ನಾವು ನೋಡ್ಕೋಬಹುದು. 200%, 150%, 100, 75, 10 ಆತರ ಡಿಫ್ರೆಂಟ್ ಝೂಮ್ ಏನಿರುತ್ತೆ, ಪರ್ಸೆಂಟೇಜಸ್ ಇರುತ್ತೆ. ಶೋ ಪ್ಯಾನ್ಸ್ ಇರುತ್ತೆ. ಇದನ್ನು ಸಹ ನಾವು ಡೇಟಾಬೇಸ್ ಅಲ್ಲಿ ಯೂಸ್ ಮಾಡ್ಕೋತೀವಿ. ಟೂಲ್ ಬಾಕ್ಸ್. ಏನಿಲ್ಲ ಜನರಲ್ ಟೂಲ್ ಬಾಕ್ಸ್ ಕಾಣಿಸ್ತಾ ಇದಿಲ್ಲ, ಆ ಟೂಲ್ ಬಾಕ್ಸ್ ಆಫ್ ಅಂಡ್ ಆನ್ ಮಾಡಿದಾಗ ಇಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲೂ ಟೂಲ್ ಬಾಕ್ಸ್ ಇದೆ ನೋಡಿ, ಟೂಲ್ ಬಾರ್ಸ್ ನೋಡಿ. ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಇದು ನಮ್ಗೆ ಏನ್ ಟೂಲ್ ಬಾರ್ಸ್ ಇದೆಯಲ್ಲ ಇದನ್ನ ಆನ್ ಅಂಡ್ ಆಫ್ ಮಾಡ್ಕೋಬಹುದು ನೋಡಿ. ಡಿಬಗ್ ಇನ್ನೊಂದು ಬಂದಿದೆ ನೋಡಿ, ಇಲ್ಲೊಂದು ಟೂಲ್ ಬಾರ್ ನ ನಾವು ಇಟ್ಕೋಬಹುದು ಬೇಕು ಅಂತ ಅಂದ್ರೆ. ಎಡಿಟ್ ನೋಡಿ, ಇದೊಂದು ಟೂಲ್ ಬಾರ್ ನ ಆನ್ ಮಾಡಿದೀನಿ. ನಾವು ಜೋಡಿಸ್ತಾ ಹೋಗ್ಬೋದು ಬೇಕು ಅಂತಂದ್ರೆ. ವ್ಯೂ. ನೆಕ್ಸ್ಟ್ ಫಾರ್ಮ್ ಎಡಿಟರ್, ಫಾರ್ಮ್ಸ್ಗೆ ಸಂಬಂಧಪಟ್ಟಿರೋಂಥದ್ದು. ಓಕೆ. ಯಾವಾಗಲೂ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇಲ್ಲ ಆನ್ ಅಲ್ಲಿ ಇರುತ್ತೆ. ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಆಮೇಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ಇವಾಗ ಬೇಡ. ಹಾಗಾಗಿ ಇವನ್ನೆಲ್ಲ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಂಟು ಮಾರ್ಕ್ ಮೇಲೆ ಕ್ಲೋಸ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಬಿ ಕ್ಲೋಸ್ ದ ವಿಂಡೋ. ನೆಕ್ಸ್ಟ್ ವ್ಯೂ ಬಂದಾಗ ಇನ್ನ ಕಲರ್ ಪ್ಯಾಲೆಟ್ಸ್, ಓಕೆ, ವಿಜುವಲ್ ಕಾಂಪೊನೆಂಟ್ಸ್ ಮ್ಯಾನೇಜರ್, ಆಬ್ಜೆಕ್ಟ್ ಬ್ರೌಸರ್, ಆಬ್ಜೆಕ್ಟ್ ಕೋರ್ಸ್, ಡಿಫ್ರೆಂಟ್ ಆಪ್ಷನ್ಸ್ ಇದೆ. ನಾವು ಪ್ರಾಜೆಕ್ಟ್ಸ್ ನ ಮಾಡ್ತಾ ಒಂದೊಂದನ್ನ ತಿಳ್ಕೋಬಹುದು. ನೆಕ್ಸ್ಟ್ ಒನ್ ಇಸ್ ದ ಪ್ರಾಜೆಕ್ಟ್ ಮೆನು. ಪ್ರಾಜೆಕ್ಟ್ ಮೆನು ಅಂತ ಅಂದ್ರೆ, ದಿಸ್ ಪ್ರಾಜೆಕ್ಟ್ ಮೆನು ಕನ್ಸಿಸ್ಟ್ಸ್ ಆಫ್ ದ ಪ್ರಾಜೆಕ್ಟ್ related commands. Like you want to add a new form to our project. This is nothing but a project. Project is a collection of forms. ನೋಡಿ ನಾನು ಆಡ್ ಮಾಡ್ತಾ ಇದ್ದೀನಿ ಫಾರ್ಮ್ಸ್ ನ. ಇಲ್ಲೂ ಅಷ್ಟೇ ನ್ಯೂ ಫಾರ್ಮ್ ನ ತಗೊಳ್ಳೋಣ. ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್ ಇದೆ, ಬಟ್ ಬೇಡ ನಮಗೆ ನ್ಯೂ ಫಾರ್ಮ್ 2 ಬಂತು ನೋಡಿ ಇಲ್ಲಿ. ಓಕೆ, ಇನ್ನೊಂದು ಫಾರ್ಮ್ ನ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು ಬೇರೆ ಡಿಫ್ರೆಂಟ್ MDA ಫಾರ್ಮ್ ನ ಆಡ್ ಮಾಡ್ತಾ ಇದ್ದೀನಿ. ಅದು ಡಿಸ್ಪ್ಲೇ ಆಯ್ತು. ನೆಕ್ಸ್ಟ್ ಮಾಡ್ಯೂಲ್ ನ ಆಡ್ ಮಾಡ್ತಾ ಇದ್ದೀನಿ. ಒಂದು ಮಾಡ್ಯೂಲ್ ನ ಆಡ್ ಮಾಡ್ಬೋದು, ಒಂದು MDA ಫಾರ್ಮ್ ನ ಆಡ್ ಮಾಡ್ಬೋದು. ನಮ್ಮ ಪ್ರಾಜೆಕ್ಟ್ ಅಲ್ಲಿ ಆಡ್ ಆಗ್ತಾ ಇದೆ. ಓಕೆ, ಈ ತರ ಡಿಫ್ರೆಂಟ್ ಟೈಪ್ಸ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ನಾವು ಆಡ್ ಮಾಡ್ತಾ ಹೋಗ್ಬೋದು. ಓಕೆ, ಇವಾಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ಇರುತ್ತೆ ನಮ್ಗೆ ಏನೇನ್ ಫಾರ್ಮ್ಸ್ ಮಾಡಿದೀವಿ, ಬಟ್ ವಿ ಆರ್ ಪ್ರೆಸೆಂಟ್ಲಿ ಇನ್ ದ ಫಾರ್ಮ್ 1. ನೆಕ್ಸ್ಟ್ ಫಾರ್ಮ್ಯಾಟ್ ಮಾಡ್ಕೊಳೋದಕ್ಕೋಸ್ಕರ ಟೆಕ್ಸ್ಟ್ ಅಲೈನ್ ಮಾಡ್ಕೊಳೋದಕ್ಕೆ ಲೆಫ್ಟ್, ಸೆಂಟರ್, ರೈಟ್, ಟಾಪ್, ಮಿಡಲ್. ನೆಕ್ಸ್ಟ್ ಮೇಕ್ ಸೈಜಸ್, ವಿಡ್ತ್, ಓಕೆ, ಹಾರಿಜಾಂಟಲ್ ಸ್ಪೇಸಿಂಗ್, ವರ್ಟಿಕಲ್ ಸ್ಪೇಸಿಂಗ್, ಸೆಂಟರ್ ಇನ್ ದ ಫಾರ್ಮ್, ಆರ್ಡರ್, ಅವನ್ನೆಲ್ಲಾನು ನಾವು ಫಾರ್ಮ್ಯಾಟ್ ಮಾಡ್ಕೊಳೋದಕ್ಕೋಸ್ಕರ ಫಾರ್ಮ್ಯಾಟ್ ಮೆನುನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಡಿಬಗ್ ಮೆನು. ನಾವು ಡಿಬಗ್ ಮೆನು ಯಾವಾಗ್ಲೂ ಪ್ರೋಗ್ರಾಮಿಂಗ್ ನ ನಾವು ರನ್ ಮಾಡೋದಕ್ಕೆ, ಪ್ರೋಗ್ರಾಮ್ ನ ಕಂಪೈಲ್ ಮಾಡೋದಕ್ಕೆ, ಅದರಲ್ಲಿರುವಂತ ಎರರ್ಸ್ ನ ನಾವು ಚೆಕ್ ಮಾಡೋದಕ್ಕೆ ಡಿಬಗ್ ಮೆನುನ ಯೂಸ್ ಮಾಡ್ಕೊಂತೀವಿ.
ನೆಕ್ಸ್ಟ್ ಪ್ರೋಗ್ರಾಮ್ನ ರನ್ ಮಾಡೋದಕ್ಕೆ ಮೇನ್ ಆಗಿ ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ ಅಲ್ಲಿ ನಾವು ವಿಜುವಲ್ ಬೇಸಿಕ್ ಪ್ರಾಜೆಕ್ಟ್ಸ್ ನ ರನ್ ಮಾಡೋದಕ್ಕೆ ರನ್ ಮೆನುನ ಯೂಸ್ ಮಾಡ್ಕೊಂತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಶಾರ್ಟ್ ಕಟ್ ಕೀ F5 ಆದ್ರೂ ಯೂಸ್ ಮಾಡ್ಬೋದು ಅಥವಾ ಸ್ಟಾರ್ಟ್ ಅಂತನಾದ್ರೂ ಕೊಟ್ಕೋಬಹುದು. ಸ್ಟಾರ್ಟ್ ವಿತ್ ಫುಲ್ ಕಂಪೈಲ್ ಅಂದ್ರೆ ಕಂಟ್ರೋಲ್ F5. ಸೊ ನಮಗೆ ಎರರ್ಸ್ ನ ಅಂದ್ರೆ ಮೀನ್ಸ್ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತಂದ್ರೆ ಪ್ರೋಗ್ರಾಮ್ ನ ಬ್ರೇಕ್ ಅಥವಾ ಕಂಟ್ರೋಲ್ ಬ್ರೇಕ್ ನ ಯೂಸ್ ಮಾಡ್ಕೋಬಹುದು. ಪ್ರೋಗ್ರಾಮ್ ನ ಸ್ಟಾಪ್ ಮಾಡಬೇಕು ಅಂದ್ರೆ ಎಂಡ್ ಮಾಡ್ಬೋದು. ಅದೇ ನೆಕ್ಸ್ಟ್ ಪ್ರಾಜೆಕ್ಟ್ ನ ನಾವು ರನ್ ಮಾಡೋದಕ್ಕೆ ರೀಸ್ಟಾರ್ಟ್ ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಬಂದು ಕ್ವೈರೀಸ್. ಸೊ ಕ್ವೈರೀಸ್ ಅಂತಂದ್ರೆ ಗೊತ್ತಿದೆ, ಇಟ್ಸ್ ಎ ರಿಲೇಟೆಡ್ ಟು DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೀನ್ಸ್ ಆರ್ DBMS. ಸೊ ಕ್ವೈರೀಸ್ ಅಂತಂದ್ರೆ ಇರೋ ಟೇಬಲ್ ಅಲ್ಲಿ ವಿ ಕ್ಯಾನ್ ಗಿವ್ ಸ್ಮಾಲ್ ಕಮಾಂಡ್ಸ್. ಆ ಕಮಾಂಡ್ಸ್ ನ ಕೊಟ್ಟು ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದನ್ನ ನಾವು ಕ್ವೈರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು 100 ರೆಕಾರ್ಡ್ಸ್ ಇದೆ ಅನ್ಕೊಳ್ಳಿ, ಸ್ಟೂಡೆಂಟ್ ರಿಲೇಟೆಡ್ ರೆಕಾರ್ಡ್ ಸ್ಟೋರ್ ಆಗಿದೆ. ಅದರಲ್ಲಿ ಎಲ್ಲ ನೇಮ್ಸ್ ಎಲ್ಲ ಏನಾಗಿರುತ್ತೆ ನಮಗೆ ಸ್ಟೋರ್ ಆಗಿರುತ್ತೆ. ಈ ಕ್ವೈರಿನ ಯೂಸ್ ಮಾಡಿಕೊಂಡು ನೇಮ್ ಸ್ಟಾರ್ಟ್ಸ್ ಫ್ರಮ್ ಎ ಇಂದ ಯಾರ ಹೆಸರುಗಳು ಬರುತ್ತೋ ಅವ್ರನ್ನ ಮಾತ್ರ ಡಿಸ್ಪ್ಲೇ ಮಾಡುವಂತ ಒಂದು ಸ್ಮಾಲ್ ಕಮಾಂಡ್ ನ ಕೊಡ್ತೀವಿ. ಆ ಕೊಟ್ಟಾಗ ಏನಾಗತ್ತೆ, ಆ ಬರೇ ಆ ಎ ಇಂದ ಸ್ಟಾರ್ಟ್ ಆಗೋ ಹೆಸರುಗಳು ಮಾತ್ರ ಡಿಸ್ಪ್ಲೇ ಆಗತ್ತೆ. ಅದನ್ನ ನಾವು ಕ್ವೈರೀಸ್ ಅಂತ ಕರಿತೀವಿ. ಓಕೆ, ಏನು ನಮ್ಮ DBMS ಲ್ಯಾಂಗ್ವೇಜ್ ಅಲ್ಲಿ. ಇಲ್ಲೂ ಅಷ್ಟೇ ಡೇಟಾಬೇಸ್ ಮೇನ್ ಆಗಿ ಪ್ರಾಜೆಕ್ಟ್ ಅಲ್ಲಿ ನಾವು ಏನ್ ಫಾರ್ಮ್ ನ ಡಿಸೈನ್ ಮಾಡ್ತೀವೋ ಆ ಬ್ಯಾಕ್ ಎಂಡ್ ಅಲ್ಲಿ ನಾವು ಇಲ್ಲಿ ಪ್ರೋಗ್ರಾಮ್ ನ ಸಹ ಮಾಡ್ತೀವಿ. ಅಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ನ ಸಿಸ್ಟಮ್ ನ ಯೂಸ್ ಮಾಡ್ಕೊಂತೀವಿ. ಆ ಕ್ವೈರೀಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಂತೀವಿ. ನಾವು ಈ ಮೆನುನ ನಾವು ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಇಲ್ಲಿ ಕ್ವೈರಿನ ರನ್ ಮಾಡ್ಬೋದು, ರಿಸಲ್ಟ್ಸ್ ನ ಕ್ಲಿಯರ್ ಮಾಡ್ಬೋದು, ವೆರಿಫೈನ ಕ್ವೈರಿನ ಮಾಡ್ಕೋಬಹುದು, ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇವೆಲ್ಲನೂ ನಾವು ಅದಕ್ಕೆ ಯೂಸ್ ಮಾಡ್ಕೊಂತೀವಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಏನ್ ಬೇಕೋ ಅವಾಗ ನಾವು DBMS ಅಲ್ಲಿ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಡಯಾಗ್ರಾಮ್. ನೆಕ್ಸ್ಟ್ ಮೆನು ಬಂದು ಅದು ಡಯಾಗ್ರಾಮ್. ಇಲ್ಲಿ ಟೆಕ್ಸ್ಟ್ ಅನೋಟೇಷನ್ಸ್ ನ ಕೊಟ್ಕೋಬಹುದು, ಟೆಕ್ಸ್ಟ್ ಫಾಂಟ್ಸ್ ನ ಕೊಟ್ಕೋಬಹುದು. ಸೊ ಟೆಕ್ಸ್ಟ್ ರಿಲೇಟೆಡ್ ಏನ್ ಬೇಕೋ ಅದನ್ನ ಶೋ ಆಡ್ ರಿಲೇಟೆಡ್ ಟೇಬಲ್ಸ್, ರಿಲೇಶನ್ಶಿಪ್ಸ್ ಅವೆಲ್ಲ ನಾವು ಯೂಸ್ ಮಾಡ್ಕೊಂತ ಬರ್ತೀವಿ. ನೆಕ್ಸ್ಟ್ ಬಂದು ಟೂಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಡ್ ಪ್ರೊಸೀಜರ್ ಅಟ್ರಿಬ್ಯೂಟ್, ಮೆನು ಎಡಿಟರ್, ಆಪ್ಷನ್ಸ್, ಪಬ್ಲಿಷ್, ಸೋರ್ಸ್ ಫೇಸ್ ಅಂತ ಇದೆ. ಸೊ ಇದು ಅಷ್ಟೇ ಪರ್ಟಿಕ್ಯುಲರ್ ಆಗಿ ನಾನು ಈ ಮೆನು ಎಡಿಟರ್ಸ್ ಅಂತ ಏನ್ ಬರುತ್ತೋ ಅವಾಗ ಈ ಮೆನುನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಡ್ ಆನ್ಸು ಅಷ್ಟೇನೆ ಡೇಟಾಬೇಸ್ ಮ್ಯಾನೇಜ್ ಸಿಸ್ಟಮ್ಗೆ ಯೂಸ್ ಮಾಡ್ಕೊಂತೀವಿ. ಅವಾಗ ಇದನ್ನ ಒಂದ್ ಸೆಕೆಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಒನ್ ವಿಂಡೋ. ಸೊ ವಿಂಡೋ ಇಲ್ಲಿ ಬಂದು ಡಿಫ್ರೆಂಟ್ ವಿಂಡೋಸ್ ಇರೋದ್ರಿಂದ ಅದನ್ನ ಅರೇಂಜಿಂಗ್, ಹಾರಿಜಾಂಟಲ್, ವರ್ಟಿಕಲ್, ಕ್ಯಾಸ್ಕ್ಯಾಡ್, ಅರೇಂಜ್ ಐಕಾನ್. ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಇದ್ರಲ್ಲಿದೆ, ಪ್ರಾಜೆಕ್ಟ್ 1 ಫಾರ್ಮ್ 1 ನ ಡಿಸ್ಪ್ಲೇ ಮಾಡ್ತಾ ಇರೋದು ತೋರಿಸುತ್ತೆ. ಇನ್ನ ಹೆಲ್ಪ್, ಎಲ್ಲ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಹೆಲ್ಪ್ ಇರುತ್ತೆ. ನಮಗ್ ಬೇಕಾಗದ ನಾವು ಸರ್ಚ್ ಮಾಡ್ಕೋಬಹುದು, ಕಂಟೆಂಟ್ ಬೇಸ್ಡ್, ಇಂಡೆಕ್ಸ್ ಬೇಸ್ಡ್ ಸರ್ಚ್ ಮಾಡ್ಕೋಬಹುದು. ಟೆಕ್ನಿಕಲ್ ಸಪೋರ್ಟ್, ಇಂಟರ್ನೆಟ್ ಇದೆ, ಮೈಕ್ರೋಸಾಫ್ಟ್ ವೆಬ್ಗೆ ಹೋಗ್ಬಿಟ್ಟು ನಾವು ಸರ್ಫ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಸ್ಟಡಿ ಮಾಡ್ಕೋಬಹುದು. ಸೊ ಮತ್ತೆ ಅಬೌಟ್ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ ಇದು ಕೊಟ್ಟಾಗ ಏನಾಗುತ್ತೆ, ವಿಜುವಲ್ ಬೇಸಿಕ್ ಪ್ರಾಡಕ್ಟ್ ಕೀ ಯಾವುದು, ಕಾಪಿರೈಟ್ ಏನೇನಿದೆ, ಎಷ್ಟು ಸಿಸ್ಟಮ್ ಇದು, 32 ಬಿಟ್ ವಿಂಡೋ ಡೆವಲಪ್ಮೆಂಟ್, ಅವೆಲ್ಲನೂ ಇನ್ಫಾರ್ಮೇಶನ್ ನಮ್ಗೆ ಯಾವ ವರ್ಷನ್ ಏನು ಅಂತ ಎಲ್ಲ ಹೇಳುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಮೆನು ಬಾರ್. ಯಾವ್ದ್ರ ಬಗ್ಗೆ ಆಯ್ತು, ಓನ್ಲಿ ಮೆನು ಬಾರ್ ಬಗ್ಗೆ ಆಯ್ತು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಕೆಳಗಡೆ ಇದೆಯಲ್ಲ ಅದನ್ನ ನಾವೇನಂತ ಕರಿತೀವಿ, ನೆಕ್ಸ್ಟ್ ಬಿಲೋಟ ಮೆನು ಬಾರ್ ಕೆಳಗಡೆ ಏನು ಡಿಸ್ಪ್ಲೇ ಆಗುತ್ತೆ ಅದನ್ನ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ. ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಕನ್ಸಿಸ್ಟ್ ಆಫ್ ವೆರಿ ಇಂಪಾರ್ಟೆಂಟ್ ಕಮಾಂಡ್ಸ್. ಎವ್ರಿ ಟೈಮ್ ಇಂಪಾರ್ಟೆಂಟ್ ಆಗಿ ನಾವು ಯಾವ ಕಮಾಂಡ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ ಮೀನ್ಸ್ ರೆಗ್ಯುಲರ್ಲಿ ಯೂಸ್ಡ್ ಕಮಾಂಡ್ಸ್ ವಿಲ್ ಬಿ ಸ್ಟೋರ್ಡ್ ಆನ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ತುಂಬಾ ಇವಾಗ ಎಷ್ಟೊಂದು ಮೆನು ಬಾರ್ಸ್ ಇದೆ. ಕೆಲವೊಂದು ಇವಾಗ ಫಾರ್ ಎಕ್ಸಾಂಪಲ್ ಫೈಲ್ ಮೆನು ಅಲ್ಲಿ ಎಲ್ಲ ಕಮಾಂಡ್ಸ್ ನಾವು ಯೂಸ್ ಮಾಡಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡೋದು ಯಾವುದು, ಫೈಲ್ ಮೆನು, ನ್ಯೂ, ಓಪನ್, ಸೇವ್. ಅದೇ ತರ ಎಡಿಟ್ ಬಂದಾಗ ಕಟ್, ಕಾಪಿ, ಪೇಸ್ಟ್. ವ್ಯೂಗ್ ಬಂದಾಗ ಝೂಮ್ ಯೂಸ್ ಮಾಡ್ತೀವಿ. ಸೊ ರನ್ ಬಂದಾಗ ರನ್. ಅಂದ್ರೆ ಇರುವಂತ ಎಲ್ಲಾ ಮೆನುಗಳಲ್ಲೂ ಇರುವಂತ ಎಲ್ಲಾ ಕಮಾಂಡ್ಸ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ವಾ, ಕೆಲವನ್ನ ಮಾತ್ರ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಅಂತಹ ಕಮಾಂಡ್ಸ್ ವಿಲ್ ಬಿ ಸ್ಟೋರ್ಡ್ ಆನ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್. So the standard toolbar consists of regular commands which will we use. ನಾವು ಯಾವ ಕಮಾಂಡ್ಸ್ ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೀವೋ ಅಂತಹ ಕಮಾಂಡ್ಸ್ ನ ಎಲ್ಲಿ ಸ್ಟೋರ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ನೋಡಿ, ಆಡ್ ಸ್ಟ್ಯಾಂಡರ್ಡ್ ಎಕ್ಸ್, ಇದು ಫೈಲ್ ಮೆನುದು. ದಿಸ್ ಒನ್ ಇಸ್ ಆಲ್ಸೋ ಫೈಲ್ ಮೆನು. ಸೊ ದಿಸ್ ಒನ್ ಫ್ರಮ್ ದ ಯಾವುದು ನಮಗೆ ಮೆನು ಎಡಿಟರ್ ಬಂದ್ ಟೂಲ್ ನೋಡಿ, ಟೂಲ್ಸ್ ಅಲ್ಲಿ ಇದೆ, ಟೂಲ್ಸ್ ಮೆನು ಅಲ್ಲಿ ಇದೆ.
ಯಾವುದು ಮೆನು ಎಡಿಟರ್. ಸೊ ಇದನ್ನ ತಗೊಂಬಂದು ಇಲ್ಲಿ ಹಾಕೊಂಡಿದೀವಿ, ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ನಾವು ಟೂಲ್ ಮೆನುಗೆ ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅದೇ ತರ ನಮಗೆ ನೋಡಿ ಇಲ್ಲಿ ಓಪನ್ ಎ ಪ್ರಾಜೆಕ್ಟ್, ಸೇವ್, ಇದು ಬಂದಾಗ ಇದು ಬೇರೆ ಬಂತು ನೋಡಿ, ಕಟ್, ಕಾಪಿ, ಪೇಸ್ಟ್ ಅಂಡ್ ಫೈಂಡ್, ಇವೆಲ್ಲ ಯಾವ ಮೆನು ಬಂತು ನಮಗೆ ರಿಲೇಟೆಡ್ ಟು ಎಡಿಟ್ ಮೆನು. ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ಎಡಿಟ್ ಮೆನು. ಅಂಡು ಅಂಡ್ ರೀಡು, ದಿಸ್ ಇಸ್ ಫಾರ್ ರನ್ ಮೆನು, ಸ್ಟಾರ್ಟ್, ಬ್ರೇಕ್ ಮತ್ತೆ ಎಂಡ್. ನೆಕ್ಸ್ಟ್ ಇನ್ನೊಂದು ಮೆನು ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಮೆನು ಅಲ್ಲಿರುವಂತದ್ದು. ಸೊ ಇದು ನಮ್ಮ ವಿಂಡೋ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಸ್ಟಾರ್ಟ್ಸ್ ಫ್ರಮ್ 0 ಅಲ್ಲಿ ಇದೆ. ಸೊ ಇವಾಗ ಓಪನ್ ಮಾಡಿರುವಂತ ಫಾರ್ಮ್ ಯಾ ಪಿಕ್ಸೆಲ್ಸ್ ಅಲ್ಲಿ ಇದೆ ಅಂತ, ಅಂದ್ರೆ ವಿಡ್ತ್ ಅಂಡ್ ಹೈಟ್ ಆಫ್ ಎ ಫಾರ್ಮ್ ಕಾಣಿಸ್ತಾ ಇದೆ ನೋಡಿ. ಓಕೆ, ಸೊ ವೆನ್ ವಿ ಕ್ಯಾನ್ ಚೇಂಜ್ ದ ಫಾರ್ಮ್ position will be, and it will displays the ratio ಅಂದ್ರೆ height ಮತ್ತೆ width of the form ನ ಏನಾಗುತ್ತೆ ತೋರಿಸ್ತಾ ಬರುತ್ತೆ. ಹಾಗೆ ಪ್ರಾಜೆಕ್ಟ್ ನ ನೋಡಿ ನಾವು ಎನ್ಲಾರ್ಜ್ ಮಾಡ್ತಾ ಬರ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಈ ಡಾಟೆಡ್ ಲೈನ್ಸ್ ಬಂದಾಗ ಇದನ್ನ ಡ್ರ್ಯಾಗ್, ಇದು ಆರೋ ನೋಡಿ ಡಿಫ್ರೆಂಟ್ ಆರೋ ಶೇಪ್ಸ್ ಇರುತ್ತೆ. ಇದು ಡಬಲ್ ಆರೋ ಮೀನ್ಸ್ ಡಬಲ್ ಸೈಡೆಡ್ ಆರೋ ಇರೋದನ್ನ ಇಟ್ಕೊಂಡು ನಾವು ಡ್ರ್ಯಾಗ್ ಮಾಡಬೇಕು ನೋಡಿ, ಫಾರ್ಮ್ ಸೈಜು ಚೇಂಜ್ ಆಗುತ್ತೆ.